ಜಮಖಂಡಿ ಜೈಲಿನಲ್ಲಿದ್ದಂತಹ ವಿಚಾರಣಾಧೀನ ಕೈದಿಗಳನ್ನ ಅಲ್ಲಿನ ಜೈಲಾಧಿಕಾರಿಗಳು ತಮ್ಮ ಖಾಸಗಿ ಕೆಲಸಕ್ಕೆ ಬಳಸಿಕೊಂಡಿದ್ರಂತೆ. ಜೈಲಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಕೈದಿಗಳಿಂದ ಖಾಸಗಿ ಕೆಲಸ ಮಾಡಿಸಿಕೊಂಡ್ರ ಹಾಗಾದ್ರೆ ಬೈಕ್ ಕ್ಲೀನ್ ಮಾಡಿಸಿಕೊಳ್ತಾರಂತೆ ಜೈಲಾಧಿಕಾರಿಗಳು. ಕೈದಿಗಳಿಂದ ಖಾಸಗಿ ಕೆಲಸ ಮಾಡಿಸಿಕೊಂಡ್ರ ಜೈಲಾಧಿಕಾರಿಗಳು. ಜಮಖಂಡಿ ಜೈಲಿನ ಅಧಿಕಾರಿಗಳ ವರ್ತನೆಗೆ ಭುಗಿಲೆದ್ದ ವ್ಯಾಪಕ ಆಕ್ರೋಶ. ಕಲ್ಲು ಮಣ್ಣು ತುಂಬಲು ಕೈದಿಗಳನ್ನ ಬಳಸಿಕೊಂಡಿದ್ದ ಪೊಲೀಸರು. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ವಿಜುವಲ್ಸ್ಗಳು, ಅದನ್ನು ನಾವು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀವಿ. ಆದರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಜೈಲಿನ ವಿಚಾರಣಾಧೀನ ಕೈದಿಗಳು ಆ ವಿಚಾರಣಾಧೀನ ಕೈದಿಗಳನ್ನ ಬೈಕ್ ತುಳಿಯೋದಕ್ಕೆ ಬಳಸ್ಕೊಂಡ್ರಂತೆ ಪೊಲೀಸರು. ಕೈದಿಗಳಿಂದ ಕೆಲಸ ಮಾಡಿಸುತ್ತಾ ಕೈ ಕಟ್ಟಿ ನಿಂತಹ ಪೊಲೀಸರು. ಜಮಖಂಡಿ ಜೈಲಲ್ಲಿ ಏನಾಗ್ತಾ ಇದೆ, ಕೋಳ ಇಲ್ಲದೆ ಕೈದಿಗಳನ್ನು ಓಡಾಡೋದಕ್ಕೆ ಬಿಟ್ಟಿದ್ರು ಪೊಲೀಸರು. ಎಂತಹ ವಿಪರ್ಯಾಸ ನೋಡಿ. ಆ ಕೈದಿಗಳ ಮೇಲಿರ್ತಕ್ಕಂಥ ಆರೋಪವನ್ನು ಕೇಳಿದ್ರೆ ಬೆಚ್ಚಿ ಬೀಳ್ತೀರಿ. ಕೈದಿಗಳ ಮೇಲಿರ್ತಕ್ಕಂಥ ಆರೋಪ ಇದೆಯಲ್ಲ, ಒಂದೇ ಕುಟುಂಬದ 4 ಕೊಂದಿದ್ದ ಆರೋಪದಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಬೈಕ್ ಕ್ಲೀನ್ ಮಾಡಲು ಕೈದಿಗಳನ್ನ ಬಳಕೆ ಮಾಡ್ಕೊಂಡಿದ್ರಂತೆ. ವಿಜಯಪುರ ಬೆಳಗಾವಿ ರಾಜ್ಯ ಹೆದ್ದಾರಿಯ ಆ ಒಂದು ಸ್ಥಳದಲ್ಲಿ ಇವರನ್ನ ಕೆಲಸ ಮಾಡಿಸಿಕೊಳ್ತಾ ಇದ್ರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಜೈಲಿನ ವಿಚಾರಣಾಧೀನ ಕೈದಿಗಳು ಇವರು. ಜಮಖಂಡಿ ಜೈಲಿನ ಅಧಿಕಾರಿಗಳ ವರ್ತನೆಗೆ ಈಗ ಆಕ್ರೋಶಗಳು ಭುಗಿಲೆದ್ದಿದೆ. ಕಲ್ಲು ಮಣ್ಣು ತುಂಬೋದಕ್ಕೆ ಕೈದಿಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ಫ್ರೀಡಂ ಟಿವಿಗೆ ಆ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ವಿಜುವಲ್ಸ್ ಲಭ್ಯ ಆಗಿದೆ ನೋಡಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಈ ಎಲ್ಲ ಜೈಲಾಧಿಕಾರಿಗಳು ಕೈದಿಗಳು, ವಿಚಾರಣಾಧೀನ ಕೈದಿಗಳು, ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ. ಅವ್ರನ್ನ ಈ ಬೈಕ್ ತೊಳೆಯೋದಿಕ್ಕೆ, ಸೇತುವೆ ಕೆಳಗೆ ಕೆಲಸ ಮಾಡಿಸೋದಕ್ಕೆ ಇವರಿಗೆ ಯಾರು ಕೊಟ್ಟ ಅಧಿಕಾರ? ವಿ ಡಿ ಕುಂಬಾರ ಜೈಲರ್, ಜೊತೆಗೆ ಅಸಿಸ್ಟೆಂಟ್ ಜೈಲರ್ ಸುರೇಶ್ ಗೌಡ ಪಾಟೀಲ್ ಮತ್ತು ವಾಯ ಸುಣಗದ ಇವರ ವಿರುದ್ಧ ಈಗ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸೊ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಇದು ಫ್ರೀಡಂ ಟಿವಿಗೆ ಸಿಕ್ಕಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಜೈಲಿನ ವಿಚಾರಣಾಧೀನ ಕೈದಿಗಳನ್ನು ಬಳಸಿಕೊಂಡು ಪೊಲೀಸರು ಬೈಕ್ಗಳನ್ನು ತೊಳಸ್ತಾ ಇದ್ರು, ಜೊತೆಗೆ ಸೇತುವೆ ಕೆಳಗೆ ಕ್ಲೀನ್ ಮಾಡಿಸ್ತಾ ಇದ್ರು. ಕೈದಿಗಳಿಂದ ಕೆಲಸ ಮಾಡಿಸುತ್ತಾ ಕೈಕಟ್ಟಿ ನಿಂತ ಪೊಲೀಸರು. ಇವರಿಗಿದನ್ನ ಮಾಡಿಸೋದಕ್ಕೆ ಯಾರ ಅಧಿಕಾರ ಕೊಟ್ಟಿದ್ದು? ಅವರ ಮೇಲಿರ್ತಕ್ಕಂಥ ಆರೋಪ ಮರ್ಡರ್ ಆರೋಪ, ಕೊಲೆ ಕೇಸು. ಕೊಲೆ ಕೇಸ್ನಲ್ಲಿ ವಿಚಾರಣಾಧೀನ ಕೈದಿ, 2 ವರ್ಷದಿಂದ ಅವರು ವಿಚಾರಣಾಧೀನ ಕೈದಿಯಾಗಿದ್ದಾರೆ. ಸೊ ಇಂತಹ ಆರೋಪಿಗಳ ಜೊತೆ ಇವರು ತಮ್ಮ ವೈಯಕ್ತಿಕ ಕೆಲಸಗಳನ್ನು ಮಾಡಿಸಿಕೊಳ್ತಾರೆ ಅನ್ನೋದಾದರೆ ನಿಜಕ್ಕೂ ಕೂಡ ಇದು ವಿಪರ್ಯಾಸ. ಹಾಗಾಗಿ ಜೈಲಾಧಿಕಾರಿಗಳ ಮೇಲೆ ನಿಗಾ ಇಡೋದಕ್ಕೆ ಒಂದು ಇಲಾಖೆನೇ ಇದೆ. ಆ ಇಲಾಖೆ ಏನು ಮಾಡ್ತಾ ಇದೆ? ಈ ಜೈಲಾಧಿಕಾರಿಗಳು ತಮಗೆ ಮನಸ್ಸಿಗೆ ಬಂದ ಹಾಗೆ ವಿಚಾರಣಾಧೀನ ಕೈದಿಗಳನ್ನು, ಅದು ಕೂಡ ಕೈಗಳಿಗೆ ಕೋಳ ತೊಟ್ಟಿಲ್ಲ, ಅವರು ಬಿಟ್ಟಿದ್ದಾರೆ ರಸ್ತೆಯಲ್ಲಿ. ತಪ್ಪಿಸ್ಕೊಂಡು ಹೋದ್ರೆ ಏನು ಗತಿ? ಎಲ್ಲದಕ್ಕೂ ಕೂಡ ರೀತಿ ರಿವಾಜುಗಳಿದ್ದಾವೆ. ವಿಚಾರಣಾಧೀನ ಕೈದಿಯನ್ನು ಜೈಲಿನ ಹೊರಗಡೆ ಕರೆದುಕೊಂಡು ಬರುವಾಗ ಅದರದೇ ಆದಂತಹ ಸಿಸ್ಟಮ್ಗಳಿದ್ದಾವೆ ನೋಡಿ. ಆರೋಪಿಗಳಿಬ್ಬರ ಕೈಯಲ್ಲೂ ಕೂಡ ಕೋಳ ತೊಟ್ಟಿಲ್ಲ, ಅವರನ್ನು ಹಾಗೆ ಬಿಡಲಾಗಿದೆ. ಸಾಮಾನ್ಯ ಜನರ ಹಾಗೆ ಓಡಾಡ್ತಾ ಇದ್ದಾರೆ. ತಾಲೂಕು ಉಪ ಕಾರಾಗೃಹ ಜಮಖಂಡಿ, ಇಲ್ಲಿನ ಜೈಲಾಧಿಕಾರಿಗಳ ಬಗ್ಗೆ ನಿಗಾ ವಹಿಸಿ. ಮಾನ್ಯ ಗೃಹ ಸಚಿವರೇ, ನಿಮ್ಮ ಜೈಲಾಧಿಕಾರಿಗಳು ನಾಳೆ ದಿನ ಊಟ ತಗೊಂಡು ಬಾ ಅಂತ ಹೇಳಿ ಹೊರಗಡೆ ಹೋಟೆಲ್ ಕಳಿಸಿದ್ರು. ಇಷ್ಟು ಮಾಡಿದವರಿಗೆ ಅಷ್ಟು ಮಾಡೋದಕ್ಕೆ ಕಷ್ಟನಾ ನೋಡಿ. ಇದು ಹೆದ್ದಾರಿ ಪಕ್ಕದಲ್ಲಿ ಕೆಲಸ ಮಾಡಿಸ್ಕೋತಿದ್ದಾರೆ. ಹಾಗಾಗಿ ಈಗ ವ್ಯಾಪಕ ಆಕ್ರೋಶಗಳು ಕೂಡ ಭುಗಿಲೆದ್ದಿದೆ. ಒಟ್ಟಾರೆ ಈ ಜೈಲಾಧಿಕಾರಿಗಳ ನಡೆ ನಿಜಕ್ಕೂ ಕೂಡ ಆತಂಕಕಾರಿ. ಗೃಹ ಸಚಿವರು ತಕ್ಷಣ ಈ ಒಂದು ವಿಚಾರದ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಎನ್ನುವಂತಹದ್ದೇ ಫ್ರೀಡಂ ಟಿವಿ ಆಶಯ.